ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅದ್ರ ಬಗ್ಗೆ ಮಾತಾಡೋಣ. ಕೆಲವೊಬ್ಬರು ಕಮೆಂಟ್ ಮಾಡ್ತಾ ಇದ್ರ, ಮೇಡಮ್ 1 ಡೇ ಆಯಿತು ವಿಡಿಯೋ ಮಾಡಿಲ್ಲ, ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ವಿಡಿಯೋಗೆ, ಎಲ್ಲೋದ್ರಿ ಅಂತ. ಪ್ಲೀಸ್ ಸಾರಿ ಆಯಿತಾ, ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದ ಕಾರಣ ವಿಡಿಯೋ ಮಾಡೋಕ್ಕಾಗಿಲ್ಲ ಗಾಯ್ಸ್, ಅಷ್ಟೇ. ಓಕೆ ಫ್ರೆಂಡ್ಸ್, ನಿನ್ನೆ ನಮ್ಮ ರಾಶಿಕಾ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಎಲ್ರಿಗೂ ಏನು ಅನ್ನಿಸ್ತು? ಎಷ್ಟು ಜನಕ್ಕೆ ಅಸಮಾಧಾನ ಇದೆ ರಾಶಿಕಾ ಕ್ಯಾಪ್ಟನ್ ಆದ ಬಗ್ಗೆ? ಎಷ್ಟು ಜನಕ್ಕೆ ಖುಷಿಯಾಗಿದೆ? ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನನಗೆ ರಾಶಿಕಾ ಕ್ಯಾಪ್ಟನ್ ಆಗಿದ್ದೇನು ನನಗೆ ಬೇಜಾರಿಲ್ಲ, ನನ್ನ ಬಗ್ಗೆ ಹೇಳಬೇಕು ಅಂದರೆ. ಆದರೆ ಅವಳು ಕ್ಯಾಪ್ಟನ್ ಆಗೋಕ್ಕೆ ರೀಸನ್ ಇದೆಯಲ್ಲ ಬ್ಯಾಕ್ ಸೈಡಿಂದ, ಅದು ನನಗೆ ಯಾಕೋ ಫೇಕ್ ಅಂತ ಅನ್ನಿಸ್ತು. ಇದು ಕರೆಕ್ಟಾಗಿ ನ್ಯಾಯವಾಗಿ ಕ್ಯಾಪ್ಟನ್ ಆಗಿರೋದಲ್ಲ ರಾಶಿಕಾ ಅನ್ನೋ ಫೀಲಿಂಗ್ ನನಗಾಗ್ತಾ ಇದೆ ಗಾಯ್ಸ್. ಏನಪ್ಪ ಮ್ಯಾಮ್ ಹೀಗೆ ಮಾತಾಡ್ತಾರೆ ಅಂತ ಅಂದ್ಕೊತೀರಾ? ಕಾರಣ ಇದೆ. ನಮ್ಮ ಚೈತ್ರನ ಉಸ್ತುವಾರಿ ಮತ್ತು ಕ್ಯಾಪ್ಟನ್ಸಿಯಲ್ಲಿ ಬಿಗ್ ಬಾಸ್ ವಿಲನ್ ಕೆಲವೊಂದು ಗೇಮ್ಸ್ಗಳನ್ನ ಕೊಡ್ತಾರೆ. ಗೇಮ್ಸ್ಗಳನ್ನ ಕೊಟ್ಟಾಗ ಸ್ಟಾರ್ಟಿಂಗಿಂದ ನಾವು ನೋಡ್ಕೊಂಬರ್ತಾ ಇರುವಾಗ ಇರೋ ಹಾಗೆ ಗಾಯ್ಸ್, ನಮ್ಮ ಚೈತ್ರ ಕ್ಯಾಪ್ಟನ್ ಹೌದು, ಮತ್ತು ಕೆಲವೊಂದು ಆಟದಲ್ಲಿ ಉಸ್ತುವಾರಿ ತಗೊಂಡ್ರು, ಓಕೆ. ಆದರೆ ನ್ಯಾಯವಾಗಿತ್ತ ಚೈತ್ರ ಆಡಿಸಿದ ಉಸ್ತುವಾರಿ ಕ್ಯಾಪ್ಟನ್ಸಿ? ಖಂಡಿತ ಇಲ್ಲ. ನನಗೆ ಹಾಗೆ ಅನ್ನಿಸ್ತಾ ಇದೆ. ಯಾಕಂದರೆ ಸ್ಟಾರ್ಟಿಂಗಿಂದನೂ ರಜತ್ಗೆ ಫೇವರಿಸಮ್ ಮಾಡ್ತಾ ಇದ್ದಾಳೆ ನಮ್ಮ ಚೈತ್ರ. ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಕೆಲವೊಬ್ಬರು ಆ್ಯಟಿಟ್ಯೂಡ್, ಹಾವಭಾವಗಳು ನಮಗೆ ಇಷ್ಟ ಇಲ್ಲದೆ ಇರ್ಬೋದು. ಹಾಗಂತ ಹೇಳಿಬಿಟ್ಟು ಆಟದ ವಿಷಯ ಎಲ್ಲ ಬಂದಾಗ ಎಲ್ಲರೂ ಕೂಡ ಕಷ್ಟಪಟ್ಟು ಆಟ ಆಡ್ತಾ ಇದ್ದಾರಲ್ವ, ನಮಗೊಂದು ಚಾನ್ಸ್ ಸಿಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರಲ್ಲ, ಆ ಚಾನ್ಸ್ ಸಿಕ್ಕಿದ್ರೂ ಕೂಡ ಆಟ ಆಡುವಾಗ ಉಸ್ತುವಾರಿಗಳು ಫೇವರಿಸಮ್ ಮಾಡ್ಕೊಬಿಟ್ಟು ಆಡಿಸಿದ್ರೆ ನ್ಯಾಯ ಎಲ್ಲಿಂದ ಸಿಗುತ್ತೆ ಗಾಯ್ಸ್? ನೀವೇ ಥಿಂಕ್ ಮಾಡಿ. ಹಾಗೆ ಯಾಕಪ್ಪ ಅಂತ ಹೇಳಿದ್ರೆ, ಸೀಕ್ರೆಟ್ ರೂಮಲ್ಲಿ ಕರೆದುಬಿಟ್ಟು ಅಶ್ವಿನಿ ಮತ್ತು ರಜತ್ ಬೇರೆ ಬೇರೆ ಟೀಮ್ ಉಸ್ತುವಾರಿಗಳಾಗಿರ್ತಾರೆ. ಆಗ ಅಲ್ಲಿ ಬಿಗ್ ಬಾಸ್ ಕೆಲವೊಂದು ಇದು ಕೊಟ್ಟಾಗ ಮೇಯ್ನ್ ಕಂಟ್ರೋಲ್ ಮಾಡೋದು ಚೈತ್ರ, ಕ್ಯಾಪ್ಟನ್ ಇರ್ತಾರೆ ಅಲ್ಲಿ. ಆಗ 2 ಟೀಮನ ನಾಯಕರು ಇವರು, ಉಸ್ತುವಾರಿಯಲ್ಲಿ ನಾಯಕರಾಗಿರ್ತಾರೆ. ಅಶ್ವಿನಿಗೆ ಇದೊಂದು ಟೀಮ್ ಇರುತ್ತೆ, ರಜತ್ ಅವ್ರದ್ದು ಒಂದು ಟೀಮ್ ಇರುತ್ತೆ. ಆಗ ಲೈಟನ್ನು ಪ್ರೆಸ್ ಮಾಡಬೇಕು. ಯಾರು ಫಸ್ಟ್ ಇದು ಮಾಡ್ತಾರೆ ಅವರಿಗೆ ಕೆಲವೊಂದು ಟಾಸ್ಕ್ಗಳನ್ನ ಬಿಗ್ ಬಾಸ್ ಕೊಟ್ಟಿದ್ದಾರೆ, ನೀವೆಲ್ಲ ನೋಡಿರ್ತೀರ. 2 ಟೈಮು ರಜತ್ತೇ ಪ್ರೆಸ್ ಮಾಡಿದ್ರು. ಅದ್ರ ಪ್ರಯುಕ್ತ ಫಸ್ಟ್ ಕಾವ್ಯ ಹೇರ್ ಕಲರ್ ಮಾಡ್ಕೊತಾರೆ. 2ನೇ ಟಾಸ್ಕಲ್ಲಿ ರಜತ್ ಬಿಗ್ ಬಾಸ್ ಲೋಗೋನ ಶೋಲ್ಡ್ರ್ ಮೇಲೆ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ. ಅದು ಮೊನ್ನೆ ಆಗಿತ್ತು. ಮತ್ತು ನಿನ್ನೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಗಾದರೆ ಲಾಸ್ಟದು ಅಶ್ವಿನಿ ಅವರಿಗೆ ಚಾನ್ಸ್ ಸಿಗುತ್ತೆ ಬಟನ್ ಪ್ರೆಸ್ ಮಾಡೋದು, ಲೈಟ್ ಆನ್ ಮಾಡೋದು. ಆಗ ರಜತ್ ನಾನು ಫಸ್ಟು ಅನ್ನುವಾಗ ಚೈತ್ರ ಇಲ್ಲ ಅಶ್ವಿನಿ ಅವರು ಅಂತ. ನನಗೆ ಅನ್ನಿಸ್ತು ಯಾಕೋ 2 ಆಲ್ರೆಡಿ ನಮ್ಮ ರಜತ್ ಗೆದ್ದಾಗಿದೆ, ಏನೋ ಬೇಡ ಪಾಪ ಅಶ್ವಿನಿಗೆ ಬಿಟ್ಕೊಡೋಣ ಅಂತ ಬಿಟ್ಕೊಟ್ಲು ಬೇಡದೇ ಇರೋ ಮನಸ್ಸಿಂದ ಅಂತ ಅನ್ನಿಸ್ತಾ ಇದೆ ನನಗೆ. ಆಗಲಿ, ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ಬಂದಾಗ ಅವರು ಟೀಮ್ ಮೆಂಬರ್ಸ್ನ ಎಲ್ಲ ಕೇಳ್ತಾರೆ. ಅಲ್ಲಿ ಏನು ಟಾಸ್ಕ್ ಇರುತ್ತೆ ಅಂದರೆ, ಹೇರನ್ನೆಲ್ಲ ತಲೆನ ಬೋಳ್ಸ್ಕೊಳ್ಳೋದು, ಮಧ್ಯ ಮಾತ್ರ ಡಾಗ್ ಸ್ಟೈಲಲ್ಲಿ ಹಾಗೆ ಇದು ಮಾಡ್ಕೊಳ್ಳೋದಿರುತ್ತೆ. ಏನದು ಕೋಳಿ ಜುಟ್ಟು ಥರ ಇತ್ತು, ಯಾವ ಸ್ಟೈಲು? ಡ್ರ್ಯಾಗನ್ ಸ್ಟೈಲ್, ಡಾಗ್ ಸ್ಟೈಲ್ ಅಲ್ಲ, ಸಾರಿ, ಡ್ರ್ಯಾಗನ್ ಸ್ಟೈಲಲ್ಲಿ. ಆಗ ನಿಮಗೆ ಗೊತ್ತಲ್ಲ, ನಮ್ಮ ಧ್ರುವ ಅಂತೂ ಹೇರಿಗೆಲ್ಲ ತುಂಬ ಇಂಪಾರ್ಟೆಂಟ್. ಅವನು ಬಾಯಿ ಪಡ್ಕೊಂಡು ದೇವ್ರನ್ನ ಭಜನೆ ಮಾಡಿಕೊಂಡು ಬಾಕಿಯವ್ರ ಜೊತೆಗೆಲ್ಲ ಬೇಡದು ಮಾತಾಡಿಕೊಂಡು ಇದು ಮಾಡೋಕ್ಕೆ ಮಾತ್ರ ಮುಂದೆ ಇದ್ದಾನೆ ನಮ್ಮ ಧ್ರುವ ಅಂತೂ. ಇಂಥ ಟಾಸ್ಕಿಗೆಲ್ಲ ಇಲ್ಲ. ಅವನ ಬಾಯಿಂದನೂ ನಾನು ಮಾಡ್ತೀನಿ ಅನ್ನೋ ಪದ ಬರಲಿಲ್ಲ, ಹೇರ್ ಕಟ್ ಮಾಡಿಸ್ಕೊತೀನಿ ಅಂತ. ಆಮೇಲೆ ಸೂರಜ್ ಮಾಡಲ್ಲ. ಅಶ್ವಿನಿ ಅವರು ತುಂಬ ಕಿಲಾಡಿ ಚಾಲಾಕಿ ಅಂತ ನನಗೆ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಪಾಪ ಹೋಗಿ ಕೇಳೋದು ಮಾಳು ಪಾಪದ ಹುಡುಗ. ಬಳಿಕ ಬಕ್ರಿ ಆಯಿತು, ಬಕ್ರಾನ ಮಾಡಿದ್ರು. ಮಾಳನ್ನು ಹಿಂದೆ ಮುಂದೆ ಯೋಚನೆ ಮಾಡದೆ ಮಾಳು ತಲೆನ ಬಳಸ್ಕೊತಾರೆ. ಇಬ್ಬರು 2 ಪಾಯಿಂಟಲ್ಲಿ ಟಾಸ್ಕ್ ಇದಾಗತ್ತೆ, ಟೈ ಆಗತ್ತೆ. ಅದೇ ಎಲ್ಲ ಆದಮೇಲೆ ಅಲ್ಲೂ ಕೂಡ ನೋಡಿ
ಆಗ ಕ್ಯಾಪ್ಟನ್ಸಿ ಇದು ಆಟ ಆಡೋಕ್ಕೆ ಯಾರೆಲ್ಲ ಇದು ಅಂದಾಗ ಪಾಪ ತಲೆ ಬೋಳಿಸ್ಕೊಂಡಿದ್ದು ಮಾಳು. ಆದರೆ ನಮ್ಮ ಅಶ್ವಿನಿ ಅವರು ಅಲ್ಲಿ ಆಟ ಆಡೋಕ್ಕೆ ತಗೊಳ್ಳೋದು, ನಮ್ಮ ಸೂರಜ್ ಇಂಥವರಿಗೆ ಚಾನ್ಸ್ ಕೊಡೋದು. ಅಬ್ಬಬ್ಬಬ್ಬಬ್ಬ, ಇದೆಲ್ಲ ಯಾವ ನ್ಯಾಯ? ಆಯಿತಾ. ಆಮೇಲೆ ಈ ಕಡೆನೂ ಅಷ್ಟೇ, ನಮ್ಮ ರಾಶಿಕಾ ಹೇರ್ ಕಲ್ಲರು ಎಲ್ಲ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಕಾವ್ಯ ಬೇಕಿತ್ತು. ಪಾಪ ಕಾವ್ಯ ಏನೋ ಮಾತಾಡದೆ ಸೂರಜ್ ಹೇಳಿದ ತಕ್ಷಣ ಒಪ್ಕೊಂಡ್ಲು. ಆದರೆ ರಾಶಿಕಾ ಅಯ್ಯಯ್ಯೋ ನನಗೆ ಆಲ್ರೆಡಿ ಹೇರ್ ಕಲರಿಂಗ್ ಇದೆ, ನನಗಾಗಲ್ಲ ಅಂತ ಹೇಳಿದ ರಾಶಿಕಾ. ಆಟಕ್ಕೆ ಮಾತ್ರ ಕಾವ್ಯನ ಸೆಲೆಕ್ಷನ್ ಮಾಡ್ಕೊಳ್ಳಲ್ಲ. ಅಯ್ಯೋ ಅದೆಲ್ಲ ಕಾಮನ್ ವಿಷಯ ಬಿಡಿ, ಯಾಕಂದರೆ ನಮ್ಮ ರಾಶಿಕನ್ಗೆ ಹೆಂಗಸರು ಹೆಣ್ಮಕ್ಳು ಅಂದರೆ ಆಗೋದೇ ಇಲ್ಲ. ಹೆಣ್ಣು ಅಂದರೆ ಶತ್ರು ಥರ ನೋಡ್ತಾಳೆ. ಅವ್ಳಿಗೇನಿಂದ್ರೂ ಅವಳು ಗಂಡಸರ ಜೊತೆಗೆ ಜಾಸ್ತಿ ಕ್ಲೋಸ್ ಇರ್ತಾಳೆ. ಹೆಣ್ಮಕ್ಳ ಜೊತೆ ಅವಳು ಅಷ್ಟಕ್ಕಷ್ಟೇ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಯಾಕೆ ಹೆಣ್ಣೇ ಶತ್ರು ಅನ್ನೋ ಒಂದು ಇದಕ್ಕೆ ನಮ್ಮ ರಾಶಿಕಾ ಬೆಸ್ಟ್ ಎಕ್ಸಾಂಪಲ್ ಅಂತ ತಗೋಬೋದು ಗಾಯ್ಸ್. ಆಮೇಲೆ ಇದು ನಮ್ಮ ಚೈತ್ರ ಉಸ್ತುವಾರಿಯಲ್ಲಿ ಸೆಕೆಂಡ್ ಟಾಸ್ಕ್ ನಡೆದಾಗ ಅಲ್ಲಿ ಆಗಿದ್ದು ನಾನು ಹೇಳ್ತಾ ಇದ್ನಲ್ಲ, ಇವತ್ತು ರಾಶಿಕಾ ಕ್ಯಾಪ್ಟನ್ಸಿ ಎಷ್ಟು ನ್ಯಾಯಸಮ್ಮತವಾಗಿದೆ ಅಂತ, ಅದಕ್ಕೆ ನಾನು ಹೇಳ್ತಾ ಇರೋದು. ಅಲ್ಲಿಂದ ಇನ್ನೂ ಆಟ ಸ್ಟಾರ್ಟ್ ಆಗಿರೋಕ್ಕೂ ಮುಂಚೆ ಅಶ್ವಿನಿಗೆ ಚೈತ್ರನಿಗೆ ಜಗಳ, ಸ್ವಲ್ಪ ವಾದಗಳು ಅಷ್ಟಕ್ಕಷ್ಟೇ ನಡೀತಾ ಇರುತ್ತೆ. ಅದ್ರ ಮಧ್ಯೆ ಟಾಸ್ಕ್ ಏನು ಅಂತ ಹೇಳಿದ್ರೆ, ಬಾಲ್ ಎಲ್ಲ ಒಂದು ಕಾರ್ನರಲ್ಲಿ ಹಾಕಿರ್ತಾರೆ, ನೀವೆಲ್ಲ ನೋಡಿರ್ತೀರ. ಕಾರ್ನರಲ್ಲಿ ಹಾಕಿರೋ ಬಾಲನ್ನು ಇಬ್ಬರು ಅಟ್ಯಾಕರ್ಸ್ ಇರ್ತಾರೆ, ಅವ್ರ ಕೈಗೊಂದು ಸ್ಟಿಕ್ ಕೊಟ್ಟಿರ್ತಾರೆ, ಹೊಡಿಬೇಕು. ಬಾಲ್ನ ತಗೊಳ್ಳೋಕೆ ಬರೋರು ಕಾಲಿಗೊಂದು ಸೌಂಡ್ ಮಾಡುವಂಥ ಕೋಳಿ, ಅದು ಸೌಂಡ್ ಮಾಡುತ್ತೆ, ಅದನ್ನು ಕಟ್ಟಿರ್ತಾರೆ. ಹಿಂದೆ ಗೆಜ್ಜೆ ಕಟ್ಟಿರ್ತಾರೆ ಸೊಂಟಕ್ಕೆ. ಆ ಸೌಂಡನ್ನ ಅಬ್ಸರ್ವ್ ಮಾಡಿಕೊಂಡು ಅಟ್ಯಾಕರ್ಸ್ ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು, ಬಾಲ್ ತಗೊಳ್ಳೋದು ಹಾಗೆ. ಎಂಥ ಖತರ್ನಾಕ್ ಆಟ ಆಡಿಸಿದ್ಲು ನಮ್ಮ ಚೈತ್ರ ಅಂತ ಹೇಳಿದ್ರೆ ಗಾಯ್ಸ್. ಫಸ್ಟು ಅಶ್ವಿನಿ, ಗಿಲ್ಲಿ, ಕಾವ್ಯ ಎಲ್ಲ ಆಡುವಾಗ ಪಾಪ ಇವಳು ನಾನು ಅದು ಇದು ದೊಡ್ಡ ಲಾಡ್ ಲಬಾಕ್, ನಂತರ ನನ್ನ ಉಸ್ತುವಾರಿ ಬಗ್ಗೆ ಯಾರು ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ಅಂಥ ದೊಡ್ಡ ಮಾತೆಲ್ಲ ಅಶ್ವಿನಿಗೆ ಹೇಳಿಬಿಟ್ಲು. ಅದೇ ಕಿಚ್ಚ ಸರ್ ಹೇಳಿದ್ರಲ್ಲ, ಮತ್ತು ಬಿಗ್ ಬಾಸು ಹೇಳಿದ್ರಲ್ಲ, ಉತ್ತಮವಾದ ಉಸ್ತುವಾರಿ ಮಾಡುವಂಥವ್ರು ಚೈತ್ರ ಅಂತ. ಇದೇ ಇವಳಿಗೆ ತಲೆ ಮೇಲೆ ಕೊಂಬು ಬಂದುಬಿಡ್ತು ನಮ್ಮ ಚೈತ್ರನಿಗೆ. ಆಯಿತಾ, ಅದನ್ನೇ ಏನು ಫಾಲೋ ಮಾಡ್ತಾ ಇದ್ದೀನಿ, ನಾನು ಮಾಡೋದೆಲ್ಲ ಓಕೆ ಅಂತಾರೆ, ನಾನು ಹೇಳೋದನ್ನೆಲ್ಲ ಒಪ್ಕೊತಾರೆ ಬಿಗ್ ಬಾಸ್ ಅಂತ ಹೇಳಿಬಿಟ್ಟು ಆಡಿದ್ದೇ ಆಟ. ಪಾಪ ಎಲ್ಲ ಆಟ ಆಡ್ತಾ ಇರುವಾಗ ಎಷ್ಟು ಸಲ ಫೌಲ್ ಅಂತ ಹೇಳಿ, ಕಾಲಲ್ಲಿರೋ ಕೋಳಿ ಸೌಂಡ್ ಮಾಡ್ತಾ ಇಲ್ಲ ಅಂತ ಆಗಾಗ 4-5 ಸಲ ಕರೆದು ಸ್ಟಾಪ್ ಮಾಡಿ ರಜತ್ಗೆ ಫೇವರಿಸಮ್ ಆಗೋ ಥರ, ಇವಳಿಗೆ ಬೇಕಾದವ್ರಿಗೆ ಇದು ಮಾಡೋ ಥರ ಆಡಿಸಿದ್ದಂತೂ ಪಕ್ಕ. ನನಗಂತೂ ಅದ್ರ ಕ್ಲಾರಿಟಿ ಇದೆ, ಇವಳು ಬೇಕಂತ ಈ ಥರ ಮಾಡಿದ್ದು. ಅದೇ ರಾಶಿಕಾ ಆಡುವಾಗ ಅದು ಸೌಂಡು ರಜತ್ ಹೇಳ್ತಾನೆ, ಇದು ಸೌಂಡ್ ಆಗ್ತಾ ಇಲ್ಲ, ಸೌಂಡ್ ಬರ್ತಾ ಇಲ್ಲ, ಕೇಳಿಸ್ತಾ ಇಲ್ಲ ಅಂದರು. ಒಂದು ಸಲ ಮಾತ್ರ ಕರೆದುಬಿಟ್ಟು ಇದು ಮಾಡಿ ಕಿವಿ ಮೇಲೆ ಬಿದ್ದಿಲ್ಲ ಹೇಳ್ತಾ ಇರೋ ಅನ್ನೋ ಥರ ಬಿಹೇವ್ ಮಾಡಿದ್ಲು ನಮ್ಮ ಚೈತ್ರ. ಲಾಸ್ಟಿಗಂತೂ ರಾಶಿಕಾನ ಗೆಲ್ಸಿದ್ಲು ಈ ಥರ ಆಡಿಬಿಟ್ಟು. ಏನು ಕಮ್ಮಿ ಇಲ್ಲ ಪಾಪ. ನಮ್ಮ ಗಿಲ್ಲಿ, ಅಶ್ವಿನಿ ಇವರು 10 ಬಾಲು, ಒಬ್ಬರು 26 ಬಾಲು, ಒಬ್ಬರು ಎಷ್ಟು 10 ಸಮಥಿಂಗ್ ಎಲ್ಲ ಹಾಕ್ತಾರೆ. ಕಾವ್ಯನು ಪಾಪ 26 ಏನೋ ಬಾಲ್ ಹಾಕಿದ್ದಾಳೆ. ಆಯಿತಾ, ಲಾಸ್ಟಲ್ಲಿ 29 ಬಾಲ್ ಹಾಕ್ಬಿಟ್ಟು ರಾಶಿಕಾ ವಿನ್ ಆಗಿ ಕ್ಯಾಪ್ಟನ್ ಆಗಿದ್ದಾಳೆ ಅಷ್ಟೇ. ಇದರಲ್ಲಿ ಫುಲ್ಲು ಫೇವರಿಸಮ್ ಮಾಡಿದ್ದು ನಮ್ಮ ಚೈತ್ರ. ಈ ಪುಣ್ಯಾತ್ಗಿತ್ತಿ ಟೈಮರ್ ಇಟ್ಟಿದ್ದಾರೆ. ಟೈಮರ್ ಇಟ್ಟಿರೋದು ಹಾಗಾದರೆ ಗೊತ್ತಿರಲ್ವಾ? ಇವಳು ಟೈಮರೇ ತಗೊಂಡಿಲ್ಲ, ನಾನು ಬಾಯಲ್ಲೇ ಕೌಂಟ್ ಮಾಡಿಕೊಂಡೆ ಅಂತಾಳೆ. ಹುಚ್ಚಿ ಥರ ಫುಲ್ಲು ಓಡಾಡ್ತಾಳೆ. ಎಲ್ಲರಿಗೂ ಎಷ್ಟು ಹೆರಿಟೇಷನ್ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಮೊನ್ನೆಯಿಂದ ಅಂತ ಹೇಳಿದ್ರೆ ಇವಳಿಗೆ ಯಾಕಪ್ಪ ಬಂದ್ಲು ಅಂತ ಆಗುತ್ತೆ. ನಮಗನ್ಸುತ್ತೆ ರಜತ್ ಮತ್ತು ಚೈತ್ರ ಹೊರಗಡೆಯಿಂದನೇ ಆಲ್ರೆಡಿ ಆಟನೆಲ್ಲ ಬಂದಿದ್ದಾರೆ. ಅಶ್ವಿನಿ ಏನಂತ ಗೊತ್ತು, ಗಿಲ್ಲಿ ಏನಂತ ಗೊತ್ತು. ಅಶ್ವಿನಿ ಅವರು ಆಟದಲ್ಲಿ ತುಂಬ ಕನ್ಫ್ಯೂಸ್ ಮಾಡ್ಕೋತಾರೆ, ಏನೇನೋ ತಲೆ ಓಡಿಸ್ತಾರೆ ಅನ್ನೋದು ಇವರಿಗೆಲ್ಲ ಗೊತ್ತು. ಇವ್ರು ಏನು ಹೇಳಿದ್ರು ನಂಬ್ತಾರೆ ಅಂತ ಚೈತ್ರ ಈ ಥರ ಇದು ಮಾಡಿದ್ರು. ಇವ್ರ ಆಟನ ಹೊರಗಡೆಯಿಂದ ಬಂದವರು ಯಾವ ಥರ ಆಟ ಆಡಿಸ್ಬೇಕು ಅಲ್ವಾ? ಇಷ್ಟು ಕೀಳು ಮಟ್ಟದ ಉಸ್ತುವಾರಿ ಮಾಡಿದ್ದು ಇವಳೇ ಅನಿಸುತ್ತೆ ಸೀಸನ್ 12ಅಲ್ಲಿ ನಮ್ಮ ಚೈತ್ರ ಕುಂದಾಪುರ. ಇವತ್ತು ಕಿಚ್ಚನ ವಾರ ಆಯಿತಾ.
ಇವತ್ತು ಕಿಚ್ಚನ ಮಾತುಕತೆ ಇರುತ್ತೆ ವೀಕೆಂಡು. ಇವತ್ತು ಸರಿಯಾಗಿ ಕ್ಲಾಸ್ ತಗೊಂಡು ಬುದ್ಧಿ ಕಲಿಸ್ತಾರ, ಇಲ್ಲ ನಮ್ಮೆಲ್ಲರ ಅಸಮಾಧಾನಕ್ಕೆ ಕರೆಕ್ಟ್ ಕ್ಲಾರಿಟಿ ಕೊಡ್ತಾಳ ಚೈತ್ರ. ಸುದೀಪ್ ಸರ್ ಅವರು ಮುಖಕ್ಕೆ ಇವಳೆಲ್ಲರ ಮೇಲೆ ಮುಖದ ಮೇಲೆ ಹೇಳೋಕೆ ಬರ್ತಾಳಲ್ಲ ತಂದು ತಪ್ಪಿಟ್ಕೊಂಡು, ಹಾಗೆಯೇ ಸುದೀಪ್ ಸರ್ ಚೈತ್ರನಿಗೆ ಸರಿಯಾಗಿ ಕೊಡ್ತಾರ. ಕಾದು ನೋಡಬೇಕು ಇವತ್ತಿನ ವೀಕೆಂಡ್ ಎಪಿಸೋಡಲ್ಲಿ ಗಾಯ್ಸ್. ಇದೆಲ್ಲ ಆಗುವಾಗ ಈ ಕಡೆ ನಮ್ಮ ಚೈತ್ರ ಮತ್ತು ಅಶ್ವಿನಿಗೆ ಶುರುವಾಗಿದೆ. ರಜತ್ ಹೇಳ್ತಾನೆ, ಕರೆಕ್ಟಾಗಿ ಒಂದು ಆಟ ಆಡೋಕ್ಕೆ ಯೋಗ್ಯತೆ ಇಲ್ಲ ಅಂದರು, ಮಾತಾಡೋಕ್ಕೆ ಏನು ಯೋಗ್ಯತೆವರೆಗೆ ಇದೆಲ್ಲ ಏನು? ರಜತ್ ನನಗಿಷ್ಟ, ಓಕೆ, ನಾನು ಇಲ್ಲ ಅಂತ ಹೇಳಿಲ್ಲ. ಆಟ ಇಷ್ಟ, ಗಿಲ್ಲಿಗೆ ಸಪೋರ್ಟ್ ಮಾಡೋದು ಇಷ್ಟ, ಇದ್ದದಿದ್ದಂಗೆ ಮುಖದ ಮೇಲೆ ಹೇಳ್ತಾರೆ, ಓಕೆ. ಹಾಗಂತ ಹೇಳಿಬಿಟ್ಟು ಪ್ರತಿಯೊಂದು ವಿಷಯಕ್ಕೂ ಇದು ಮಾಡಿಕೊಂಡು ಚೈತ್ರ ತಪ್ಪಿದರೆ ರಜತ್ ತಪ್ಪಿದರೆ ಚೈತ್ರ ಉರ್ಸೋದಲ್ಲ. ಹಾಗಂತ ಹೇಳುವಾಗ ಮತ್ತೆ ನನಗೆ ಅದು ಡೌಟ್ ಇತ್ತು ಹಾಗೆ ಅನ್ನುವಾಗ ಚೈತ್ರ ಶುರು ಮಾಡ್ತಾಳೆ, ಕುಂಟಬಿಲ್ಲೆ ಆಟ ಕೊಟ್ರು ಯಾಕೆ ಕುಂಟೋದು, ಈ ಕಾಲ್ ಫಸ್ಟಾ ಈ ಕಾಲ್ ಅಂತ ಡೌಟ್ ಕೇಳ್ತಾರೆ. ಅಬ್ಬಬ್ಬಬ್ಬಬ್ಬಬ್ಬ, ಇವಳು ಪುಣ್ಯಾತ್ ಗೀತಿ, ಇವಳು ವೇಷ, ಇವಳು ಮಾತು, ಇವಳು ಆಡೋದು ಭಗವಂತನೇ ಮೆಚ್ಕೋಬೇಕು ಇವಳನ್ನ. ಇಲ್ಲಿ ಕೂಡ ತುಂಬ ಸಲ ಹೇಳ್ತಾನೆ ಗಾಯ್ಸ್, ಅಕ್ಕ ನೀನು ಇದು ತುಂಬ ತಪ್ಪು ಮಾಡಿದೀಯಾ, ನೀನು ಆಡಿಸ್ತಾ ಇರೋದು ಸರಿ ಇಲ್ಲ, ಹೀಗಿಲ್ಲ, ನಮ್ಮ ಮಾತ್ರ ಈ ಥರ ಇದು ಮಾಡಿದೆ. ಇವಳು ತಲೆಗೆ ಹಾಕ್ಕೊಳ್ಳಲ್ಲ ಅಂತ ಹೇಳೋದ ಮೇಲೆ ಗಿಲ್ಲಿನ ಇದು ಮಾಡೋದು ನಿಜನ? ಮತ್ತು ಈ ನಮ್ಮ ಚೈತ್ರನಿಗೆ ರಜತ್ ಟೀಮಲ್ಲಿ ಫೇವರ್ ಆಗಿ ಆಡಿಸ್ಬೇಕು. ಗಿಲ್ಲಿ ಇಷ್ಟ, ಗಿಲ್ಲಿ ಮುಂಚೆಯಿಂದನೂ ಚೈತ್ರನಿಗೆ ಯಾಕೆ ಅಂತ ಗೊತ್ತಿಲ್ಲ, ಗಿಲ್ಲಿ ಕಂಡ್ರೆ ಆಗಲ್ಲ ಅಷ್ಟಕ್ಕಷ್ಟೇ. ಯಾಕಂದರೆ ಸರಿ ಕೊಡ್ತಾನಲ್ಲ ಮುಖದ ಮೇಲೆ, ಥೂ ಅಂತ ಮುಟ್ಟಿ ನೋಡ್ಕೊಳ್ಳೋಂಗೆ ಉಗಿತಾನಲ್ಲ, ಆ ಥರ. ಗಿಲ್ಲಿ ಅಂದರೆ ಅಷ್ಟಕ್ಕಷ್ಟೇ. ಒಟ್ಟಿನಲ್ಲಿ ಅವನು ಕ್ಯಾಪ್ಟನ್ ಆಗೋದು ಚೈತ್ರನಿಗೆ ಸುತಾರಾಮ್ ಇಷ್ಟ ಇಲ್ಲ. ಅಶ್ವಿನಿ ಅವರಂತ ಅಂದರೆ ಇವಳಿಗೆ ಇಷ್ಟನೇ ಇಲ್ಲ. ಅಶ್ವಿನಿ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ರೆ ಅವ್ರು ಯಾರಿಗೆಲ್ಲ ಫೇವರ್ ಆಗಿ ಇದು ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಗೊತ್ತು ಇವಳಿಗೆ ಆಲ್ರೆಡಿ. ಹಾಗಾಗಿ ಇವಳ ಆಟನೇ ಇವಳು ವಿಚಿತ್ರವಾಗಿ ಉಸ್ತುವಾರಿ ಮಾಡ್ಕೊಬಿಟ್ಟು ಎಲ್ಲರ ದೃಷ್ಟಿಲಿ ಫೇಕ್ ಚೈತ್ರ, ಕಳ್ಳಿ ಚೈತ್ರ ಹೋಗಿ ಫೇಕ್ ಚೈತ್ರ ಅಂತ ಕೂಡ ಆಗೋಗ್ಬಿಟ್ಲು ನಮ್ಮ ಚೈತ್ರ. ಇದೆಲ್ಲದ್ರ ಮಧ್ಯೆ ಇವತ್ತೊಂದು ಪ್ರೊಮೋ ಬಿಟ್ಟಿದ್ದಾರೆ ಗಾಯ್ಸ್. ಪ್ರೊಮೋನಲ್ಲಿ ಏನಂತ ಹೇಳಿದ್ರೆ, ಹೇಗೋ ನಮ್ಮ ರಾಶಿಕನ ಕ್ಯಾಪ್ಟನ್ ಮಾಡಾಯಿತು, ಫೇಕ್ ಕ್ಯಾಪ್ಟನ್ಸಿಯಲ್ಲಿ, ಸುಳ್ಳು ಉಸ್ತುವಾರಿಯಲ್ಲಿ, ಡೋಂಗಿ ಉಸ್ತುವಾರಿಯಲ್ಲಿ ಆಯಿತಾ. ಆಮೇಲೆ ಇವತ್ತು ಸೂರಜ್ ಮತ್ತು ರಾಶಿಕಾ ಮಧ್ಯ ಪ್ರೊಮೋನಲ್ಲಿ ಜಗಳ ಶುರುವಾಗಿದೆ. ಏನಪ್ಪ ಅಂತ ಹೇಳಿದ್ರೆ, ಸೂರಜ್ಗೆ ರಾಶಿಕಾ ಕ್ಯಾಪ್ಟನ್ ಆದಮೇಲೆ ಏನೋ ಚೇಂಜ್ ಆಗಿದ್ದಾಳೆ, ಏನೋ ಇದು ಕ್ಯಾಪ್ಟನ್ ಆಗಿರೋದು ಸೂರಜ್ಗೆ ತುಂಬಾ ಖುಷಿ ಇದೆ. ಯಾಕಂದರೆ ಸೂರಜ್ ಏನೇ ಇರ್ಬೋದು, ಆದರೆ ಅವನು ಇದ್ದಂಗೆ ಹೇಳೋದು, ಯಾರಿಗೂ ಹೆಚ್ಚು ಕಮ್ಮಿ ಮೇಲೋ ಕೇಳೋ, ಅವ್ರು ಹೆಚ್ಚು ಇವ್ರು ಕಮ್ಮಿ ಅಂತ ಸೂರಜ್ ಇಲ್ಲ. ಅದು ನಮಗೆ ಸ್ಟಾರ್ಟಿಂಗಿಂದನೂ ಗೊತ್ತು ಗೈಸ್. ಆದರೆ ಇವನಿಗೆ ಡೌಟ್ ಇರೋದು ಉಸ್ತುವಾರಿಯಲ್ಲಿ ತಪ್ಪಾಗಿದೆ, ಆಟ ಆಡಿಸುವಾಗ ಚೈತ್ರ ತಪ್ಪು ಮಾಡಿದ್ದಾರೆ, ಆ ಥರ ಕ್ಯಾಪ್ಟನ್ ಆಗಿರೋದು. ಅದನ್ನು ಒಪ್ಕೊಳ್ಳೋಕ್ಕೆ ಸೂರಜ್ ಸಿದ್ಧ ಇಲ್ಲ. ಅದನ್ನು ಕೂಡ ಅಶ್ವಿನಿ ಅವ್ರ ಜೊತೆ ಕೂತ್ಕೊಬಿಟ್ಟು ಡಿಸ್ಕಷನ್ ಮಾಡಿದ್ದಾನೆ ನಮ್ಮ ಸೂರಜ್. ಆಟ ಈ ಥರ ಆಗಿದೆ. ಮತ್ತು ಇನ್ನೊಂದು ವಿಷಯನ ಸೂರಜ್ ಡಿಸ್ಕಷನ್ ಮಾಡ್ದ ನಿನ್ನೆ. ಮುಂಚೆ ಎಲ್ಲ ನನ್ನ ಜೊತೆ ಎಷ್ಟು ಚೆನ್ನಾಗಿ ಇದ್ದಂಥ ರಾಶಿಕಾ ಈಗ ಹೊಸಬರು ಬಂದರು ಅಂದ ತಕ್ಷಣ ಅವ್ರ ಜೊತೆಗೆ ಅಂಟ್ಕೊಂಡಿರ್ತಾರೆ. ಮಾತಿಗೆ ರಜತ್ ಅಲ್ಲಿನೇ ಸ್ಟಮಕ್ ಬರ್ನ್ ಆಗಿದೆ. ಎಲ್ಲರಿಗೂ ಅಷ್ಟೇ ಅಲ್ವಾ? ಯಾಕಂದರೆ ಇಷ್ಟು ದಿನ ಚೆನ್ನಾಗಿದ್ಬಿಟ್ಟು ಅದರಲ್ಲೂ ಸುದೀಪ್ ಸರ್ ಕೂಡ 2-3 ಸಲ ಎಚ್ಚರಿಕೆ ಕೊಡ್ತಾರೆ, ನೀವಿಬ್ಬರು ಹೀಗೆ ಎತ್ಕೊಂಡಿದ್ರೆ ನಿಮ್ಮ ಆಟನ ಕೆಡಿಸ್ಕೊತೀರಾ, ಯಾರಾದರೂ ಒಬ್ಬರು ಮನೆಗೆ ಹೋಗಬೇಕು ಅಂತ. ಅಷ್ಟೆಲ್ಲ ಮಾತು ಬಂದರೂ ಕೂಡ ನಮ್ಮ ಸೂರಜ್ ರಾಶಿಕನ್ ಜೊತೆ ಇದ್ದ ಫ್ರೆಂಡ್ಶಿಪ್ಪನ್ನು ಬಿಟ್ಟಿರಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ನಾವು ಹೇಗಿದ್ದೀವಿ ಅದು ನನಗೆ ಗೊತ್ತು, ಯಾರೋ ಏನೋ ಮಾತಾಡ್ತಾರೆ ಅಂತ ಹೇಳಿಬಿಟ್ಟು ನನ್ನ ಜೊತೆಯವ್ರನ್ನಿರೋರಿಗೆ ಬೇರೆಯವರಿಗಾಗಿ ಬಿಟ್ಕೊಡೋದು, ದೂರ ಆಗೋದು ಸರಿಯಲ್ಲ ಅಂತ ಎಷ್ಟೋ ಸಲ ಅಂದ್ಕೊಬಿಟ್ಟು ಸುದೀಪ್ ಸರ್ ಮಾತನ್ನು ಕೂಡ ಮೀರಿಬಿಟ್ಟು ರಾಶಿಕನಿಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡೋದು, ಮಾತಾಡೋದು ಎಲ್ಲ ಮಾಡ್ತಾನೆ. ರಾಶಿಕನೇ ದೂರ ಹೋಗೋದು, ಸಪ್ರೇಟಾಗಿ ಕೂರೋದು, ಅಯ್ಯೋ ನಾವು ಹೀಗೆ ಮಾತಾಡಿದ್ರೆ ಹಾಗೆ ಪೋಟ್ರೆ ಆಗ್ತೀವಿ ಹೀಗೆ ಅಂತ. ಯಾಕಂದರೆ ಇವಳು ಕಳ್ಳಿ, ಇವಳು ನಿಜವಾಗಿ ಇದ್ದ ಹಾಗೆ ಇವಳು ರಿಯಲ್ ಕ್ಯಾರೆಕ್ಟರ್ ಆಗಿದ್ದರೆ ಬೇರೆಯವ್ರ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೇನೆ ಗೈಸ್. ಮುಂಚೆ ಥರನೇ ಇರ್ಬೋದಿತ್ತು, ನಮ್ಮದು ಜಸ್ಟ್ ಫ್ರೆಂಡ್ಶಿಪ್ಪು. ಈಗ ಗಿಲ್ಲಿ ಮತ್ತು ಕಾವ್ಯನಿಗೆ ಏನೇನೋ ಮಾತುಗಳು ಕೆಲವು ಬರುತ್ತೆ, ಎಲ್ಲ ಬರುತ್ತೆ. ಆದರೆ
ಅವರು ದೂರ ಆಗಿಲ್ಲ, ಒಬ್ರಿಗೊಬ್ರು ಅವರು ಬಿಟ್ಕೊಡ್ತಾ ಇಲ್ಲ. ಆಟಗಳಲ್ಲೆಲ್ಲ ನಾಮಿನೇಷನ್ ಅದು ಇದು ಅದೆಲ್ಲ ಕಾಮನ್, ಆದರೆ ಅವರ ಫ್ರೆಂಡ್ಶಿಪ್ ಬಾಂಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ರಾಶಿಕಾನು ರಿಯಲ್ ಆಗಿದ್ರೆ ಹೀಗೆಲ್ಲ ಜನಕ್ಕಾಗಿ ಯಾಕೆ ತಲೆ ಕೆಡಿಸ್ಕೋಬೇಕು? ಇದೇ ಫೇಕ್, ಇದರಲ್ಲೇ ಗೊತ್ತಾಗುತ್ತೆ ರಿಯಲ್ ಯಾರು ಫೇಕ್ ಯಾರು ಅಂತ. ನನ್ನ ಪ್ರಕಾರ ಸೂರಜೇ ರಿಯಲ್, ಇವಳ ಬುದ್ಧಿನೇ ಸರಿಯಿಲ್ಲ ರಾಶಿಕಂದು. ಅಂಥದ್ರಲ್ಲೂ ಪುನಃ ಹೋಗಿ ಮಾತಾಡುವಾಗ ಪ್ರೋಮನಲ್ಲಿ ಇಬ್ಬರಿಗೂ ಜಗಳ ಶುರುವಾಗಿದೆ. ರಾಶಿಕಾ ಹೇಳ್ತಾಳೆ ಮುಖವಾಡಗಳೆಲ್ಲ ಗೊತ್ತಾಗ್ತಾ ಇದೆ ಅಂತ. ನೀವೇ ಕಮೆಂಟ್ ಮಾಡಿ ಗೈಸ್, ನಿಜವಾಗಿ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇರೋದು ಯಾರೋ, ರಾಶಿಕನ ಸೂರಜ ಅಂತ ಹೇಳಿ. ಮತ್ತು ಬಟ್ಟೆಗಳನ್ನೆಲ್ಲ ತಗೋಗಿ ಪೂಲಲ್ಲಿ ಹಾಕ್ತಾ ಇದ್ದಾರೆ. ಅದೇನು ಟಾಸ್ಕು ಅಂತ ಇನ್ನೂ ತೋರಿಸಿಲ್ಲ. ಏನು ಗುರು ಇದು ಪ್ರಪಂಚ, ಒಂದು ಕ್ಯಾಪ್ಟನ್ಸಿಗಾಗಿ ಒಂದು ಕ್ಯಾಪ್ಟನ್ಶಿಪ್ ಇದಕ್ಕಾಗಿ ತಮ್ಮ ತನನೇ ಮರ್ತು ಬಿಡ್ತಾರೆ. ಮನುಷ್ಯ ಎಷ್ಟು ಕೆಟ್ಟ ಜಾತಿ, ಮನುಷ್ಯ ಎಲ್ಲದಕ್ಕೂ ಸಿದ್ಧ, ಅಧಿಕಾರ, ಹಣ, ಆಸ್ತಿ ಇದಕ್ಕೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ರೆಡಿ ಅನ್ನೋದಕ್ಕೆ ಕೆಲವೊಬ್ಬರು ಈ ಥರದವರೇ ಸಾಕ್ಷಿ. ಎಷ್ಟೊಂದು ಸಪೋರ್ಟಿವ್ ಆಗಿ ನಿಂತಿದ್ದ ಸೂರಜ್, ಎಲ್ಲ ಮಾಡಿದೆ. ಮತ್ತು ಸೂರಜ್ಗೆ ಇನ್ನೊಂದು ಡೌಟ್ ಏನಂತ ಇದೆ ಅಂತ ಹೇಳಿದ್ರೆ ಗೈಸ್, ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಜತ್ ರೊಮ್ಯಾನ್ಸ್ ಅನ್ನೋ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ್ದ, ಹಾಗೆಲ್ಲ ಕೂಗಾಡ್ಕೊಂಡು ಹತ್ಕೊಂಡಿದ್ದ ನಮ್ಮ ರಾಶಿಕಾ. ಈಗ ರಜತ್ 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 ಅಂತ ಬಾಲ ಹಿಡ್ಕೊಂಡು ಓಡಾಡೋದು ಸೂರಜ್ಗೊಂಥರ ಆಗ್ತಾ ಇದೆ. ನಮಗಾದರೂ ಅದೇ ಅಲ್ವಾ. ಇನ್ನು ಅಶ್ವಿನಿ, ಗಿಲ್ಲಿ, ಕಾವ್ಯ ಇವರಿಗೆಲ್ಲ ನಮ್ಮ ರಾಶಿಕಾ ಕ್ಯಾಪ್ಟನ್ ಆಗಿರೋದು ಸುತಾರಾಮ್ ಇಷ್ಟ ಇಲ್ಲ. ಅದೆಲ್ಲ ಕ್ಯಾಪ್ಟನ್ ಆದ್ಲು ಅನ್ನೋದಕ್ಕಿಂತ ಹೆಚ್ಚಾಗಿ ಚೈತ್ರನ ಉಸ್ತುವಾರಿ, ಚೈತ್ರ ಆಟ ಆಡಿಸಿದ ರೀತಿ, ಚೈತ್ರ ಬೇಕು ಅಂತ ಫೇವರಿಸಮ್ ಮಾಡಿದ್ಲು ಅಂತಲೇ ಅವರಿಗೆಲ್ಲರಿಗೂ ಗೊತ್ತು, ಇಡೀ ಬಿಗ್ ಬಾಸ್ ಮನೆಗೆ ಗೊತ್ತು. ಆದರೆ ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ, ಇವತ್ತು ವೀಕೆಂಡಲ್ಲಿ ಕಿಚ್ಚ ಸರ್ ಸರಿಯಾಗಿ ಕ್ಲಾಸ್ ತಗೊತಾರೆ ಅನ್ನೋದು ಚೆನ್ನಾಗೇ ಗೊತ್ತು. ಮತ್ತು ನಿನ್ನೆ ಇದರಲ್ಲಿ ಗಿಲ್ಲಿ ಕಾವ್ಯನ ಅಳಿಸಿದ್ದಿರ್ಬೋದು, ವಾಲಲ್ಲಿದ್ದ ಅಂತ ಕಿಚ್ಚನ ಚಪ್ಪಾಳೆ ಫೋಟೋನ ಎಸ್ಕೇಪ್ ಮಾಡಿದ್ದು ಟಾಸ್ಕ್ಗಾಗಿ ಅನ್ನೋದನ್ನು ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿದ್ದಾರೆ. ಕಾವ್ಯ ಖುಷಿ ಆಗ್ತಾಳೆ ಮತ್ತು ಹೇಳ್ತಾಳೆ ನನಗೆ ಡೌಟ್ ಇತ್ತು, ನಾನು ಇದನ್ನೆಲ್ಲ ನಂಬ್ತಾ ಇರಲಿಲ್ಲ. ಆದರೂ ಪದೇ ಪದೇ ಬಂದು ನೀನು ಅತ್ತ ಅಂತ ಕೇಳೋನು ಗಿಲ್ಲಿ, ಆಗಲೇ ಒಂಥರ ಕನ್ಫ್ಯೂಸ್ ಆಗ್ತಾ ಇತ್ತು ಅಂತೆಲ್ಲ. ಏನೇ ಆಗಲಿ ಇಬ್ಬರು ಮಾತಾಡ್ಕೊಂಡೆಲ್ಲ ಚೆನ್ನಾಗಿದ್ದಾರೆ, ಅದೊಂದು ಖುಷಿ ಗಾಯ್ಸ್ ಅಲ್ವಾ. ಏನೇ ಆಗಲಿ ಗಾಯ್ಸ್, ನಮ್ಮ ಡಮ್ಮಿ ಚೈತ್ರನ ಡಮ್ಮಿ ಉಸ್ತುವಾರಿ ನಮ್ಮ ಚೈತ್ರಲ ಡಮ್ಮಿ ಉಸ್ತುವಾರಿ. ರಾಶಿಕಾ ಚೈತ್ರನ ದಡ್ಡತನದಿಂದ, ಅತಿ ಬುದ್ಧಿವಂತಿಕೆ ಅನ್ನೋದು ದಡ್ಡತನ ಅನ್ನೋದು ಏನೋ ಗೊತ್ತಿಲ್ಲ, ಅದರಿಂದ ರಾಶಿಕಾ ಕ್ಯಾಪ್ಟನ್ ಆದ ರೀತಿ. ಮತ್ತು ನಮ್ಮ ಸೂರಜ್ ರಾಶಿಕಾ ಮೇಲೆ ರೊಚ್ಚಿಗೆದ್ದ ಅಂತ ಹೇಳಿಬಿಟ್ಟು ನಮ್ಮ ಸೂರಜ್ನ ಬಟ್ಟೆಗಳನ್ನ ತಗೊಂಡೋಗಿ ನಮ್ಮ ರಾಶಿಕಾ ಸ್ವಿಮ್ಮಿಂಗ್ ಪೂಲಿಗೆ ಎಸ್ತಿದ್ದಾಳೆ. ಹೇಗಿದ್ದ ಜೋಡಿ, ಹೇಗಾಯ್ತು ಗುರು, ಅಧಿಕಾರ ಅನ್ನೋದು ಎಂತೆಂಥವ್ರನ್ನ ಹೇಗೆಲ್ಲ ಬದಲಾವಣೆ ಮಾಡುತ್ತೆ ಅನ್ನೋದನ್ನು ಇದನ್ನು ನೋಡೇ ಹೇಳಬೇಕು ಅಲ್ವಾ ಗಾಯ್ಸ್. ಅದೇ ಎಲ್ಲ ಇವತ್ತು ನಮ್ಮ ಕಿಚ್ಚನ ವೀಕೆಂಡಲ್ಲಿ ಚರ್ಚೆ ಆಗುತ್ತೆ. ಒಂದು ಪ್ರೊಮೋ ಬಿಟ್ಟಿದ್ದಾರೆ, ಕೆಲವೊಂದು ಕ್ಯಾಪ್ಟನ್ಸಿ ಆಟಗಳು ಮತ್ತು ಡೆವಿಲ್ ವಿಲನ್ಗಳ ಮಧ್ಯ ಸೆಣಸಾಟ ಅವನ್ನೆಲ್ಲ ಪ್ರೊಮೋ ಅಲ್ಲಿ ತೋರಿಸಿ ಹೈಲೈಟ್ ಮಾಡಿ ತೋರಿಸ್ತಿದ್ದಾರೆ ನಮ್ಮ ಸುದೀಪ್ ಸರ್. ಯಾರಿಗೆಲ್ಲ ಕ್ಲಾಸ್ ಇದೆ, ಯಾರ್ದು ಸರಿ ಯಾರ್ದು ತಪ್ಪು ಇಲ್ಲ. ಚೈತ್ರ ಮತ್ತು ರಜತ್ ಉಸ್ತುವಾರಿ ಮುಂದೆ ಟುಸ್ ಪಟಾಕಿ ಥರನೇ ಸುಮ್ಮನೆ ಇದ್ದ ನಮ್ಮ ಅಶ್ವಿನಿ ಒಂದೇ ಸಲ ಫೈರ್ ಎಂಜಿನ್ ಥರ ಸೌಂಡ್ ಮಾಡಿದ್ರಲ್ಲ, ಹಾಗೆ ಏನಾದರೂ ಸುದೀಪ್ ಸರ್ ಇವತ್ತು ಕ್ಲಾಸ್ ತಗೊಂಡು ಮಾತಿನಲ್ಲೇ ಸುತ್ಕೊಂಡು ಹೊಡಿತಾರ ಇಂಥವ್ರಿಗೆ ನೋಡೋಣ, ಕಾದು ನೋಡೋಣ. ಓಕೆ ಗಾಯ್ಸ್, ಡೆವಿಲ್ ಮೂವಿ ರಿಲೀಸ್ ಆಗಿದೆ, 2 days ಆಯಿತು. ನಾನು ಮೊನ್ನೆನೇ ಹೇಳಬೇಕಿತ್ತು, ನಾನು ಏನೇನೋ ಕೆಲವು ಕಾರಣಾಂತರಗಳಿಂದ ವಿಡಿಯೋನೇ ನಾನು ನಿನ್ನೆ ಮಾಡಲಿಲ್ಲ. ಹಾಗಾಗಿ ಮುಂಚೆನೇ ಹೇಳಿದಾಗೆ ಹೆಲ್ತ್ ಇಶ್ಯೂಸ್ ಇದ್ದ ಕಾರಣ ನಮ್ಮ ಕೂರ್ಗು ವಿಪರೀತ ಚಳಿ. ನಿಮಗೆ ಗೊತ್ತಿರುತ್ತೆ ಈ ವಿಂಟರಲ್ಲಿ ಹೆಂಗಿದೆ, ಅದರಲ್ಲೂ ಈ ಸಲ ಚಳಿಗಾಲ ಹೆಂಗಿದೆ ಅಂತ. ಹಾಗೆ ಸ್ವಲ್ಪ ಕೋಲ್ಡ್ ಫೀವರ್ ಇದ್ದ ಕಾರಣ ಮಲ್ಕೊಬಿಟ್ಟೆ ಗಾಯ್ಸ್, ಸುಮ್ಮನೆ ಹೊತ್ಕೊಂಡು ಆಗಾಗ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು. ಎಲ್ಲರೂ ಡೆವಿಲ್ ಮೂವಿ ನೋಡಿ, ನನಗೆ ನೋಡೋಕ್ಕಾಗಿಲ್ಲ, ನಾನು ನೋಡಬೇಕು ನಾಳೆ ನಾಡಿದ್ರಲ್ಲಿ. ಸ್ವಲ್ಪ ಎಲ್ಲ ಕಮ್ಮಿ ಆಗಲಿ ರಶಲ್ಲಿ ಅಂತ ಇದ್ದೀನಿ. ನಮ್ಮ ಸೂಪರ್ ಗಿಲ್ಲಿ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾನೆ. ಗಿಲ್ಲಿ, ನೀನು ಮನೆ ಒಳಗೆ ಮಾತ್ರ ಅಲ್ಲ ಬಚ್ಚ, ಹೊರಗಡೆನೂ ನೀನು ಸೂಪರ್ ಡೂಪರ್ ಹೀರೋ.
ಆಯಿತಾ. ಅದನ್ನು ಪ್ರೂವ್ ಮಾಡಿದೀಯಾ ನೀನು ಡೆವಿಲ್ ಮೂವಿಯಲ್ಲಿ. ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಅದು ಇದು ಫೋನಲ್ಲಿ ಎಲ್ಲ ನೋಡೋದು, ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಕೆಲವೆಲ್ಲ ವಿಡಿಯೋ ಮಾಡಿ ಎಲ್ಲ ಕಳಿಸಿದ್ರು, ನೀನು ಗಿಲ್ಲಿ ಫ್ಯಾನಲ್ಲ, ಗಿಲ್ಲಿದು ಆ್ಯಕ್ಟ್ ನೋಡು ಅಂತೇಳಿ. ಅದು ನೋಡಿ ತುಂಬ ಖುಷಿ ಆಯಿತು, ಟ್ರಯಲೆಲ್ಲ ನೋಡ್ತಾ ಇರ್ತೇನಲ್ಲ. ಹಾಗಾಗಿ ಎಲ್ಲರೂ ಡೆವಿಲ್ ಮೂವಿ ನೋಡಿ ನಮ್ಮ ಡಿ ಬಾಸ್ ಒಳಗಡೆ ಇದ್ದಾರೆ, ಗೊತ್ತಿರೋ ಅಂಥ ವಿಷಯ. ಆದರೂ ಜನ ಡಿ ಬಾಸ್ ಫ್ಯಾನಿಗೇನು ಕೊರತೆ ಇಲ್ಲ. ಬಾಸ್ ಎಲ್ಲಿದ್ರು ಬಾಸ್ ಅನ್ನೋದನ್ನು ಡೆವಿಲ್ ಮೂವಿ ರಶ್ಶು ಆರ್ಭಟಗಳನ್ನ ನೋಡಿನೇ ತಿಳ್ಕೊಬೇಕು ಗೈಸ್. ಇಷ್ಟು ಹೇಳಿ, ಹಾಗೆ ಡೆವಿಲ್ ಮೂವಿ ಎಷ್ಟು ಸೌಂಡ್ ಮಾಡ್ತಾ ಇದೆ ಅದನ್ನು ನೋಡೇ ಹೇಳಬೇಕು ಅಲ್ವಾ. ದೇವರು ಎಲ್ಲರಿಗೂ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ಒಳ್ಳೆ ಸೂಪರ್ ಡೂಪರ್ ಹಿಟ್ ಆಗಿದೆ ಆಲ್ರೆಡಿ ಡೆವಿಲ್ ಮೂವಿ. ನಿರೀಕ್ಷೆಗೂ ಮೀರಿದ ಶತಕ ಬಾರಿಸಲಿ ಅಂತ ನಾನು ಆಸೆ ಪಡ್ತೀನಿ. ಎಲ್ಲರೂ ಮೂವಿ ನೋಡಿ ಮನೆ ಒಳಗೆ ಗಿಲ್ಲಿಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೊರಗೆ ಕೂಡ ಮೂವಿನಲ್ಲಿ ಗಿಲ್ಲಿನ ನೋಡಿ ಎಲ್ಲರೂ ಕಣ್ತುಂಬ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ನನ್ನ ಲಾಗ್ ನೋಡಿ ನಿಮಗೇನು ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ಮಾತಲ್ಲಿ, ನನ್ನ ಇವತ್ತಿನ ಲಾಗಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ, ಅಸಮಾಧಾನ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಿಮಗೆಲ್ಲರಿಗೂ ನನ್ನ ತಿದ್ದೋ ಅಂತ, ನನ್ನ ಮಾತನ್ನು ಸರಿ ತಪ್ಪುಗಳನ್ನ ಕಂಡು ಹಿಡಿದು ನನಗೆ ಹೇಳೋ ಅಂಥ ಅಧಿಕಾರ, ರೈಟ್ಸ್ ನಿಮಗೆಲ್ಲ ಇದೆ. ನಿಮ್ಮ ಕಮೆಂಟ್ ನನಗೆ ಮುಂದಿನ ವೀಡಿಯೋಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ, ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ ನಿಮ್ಮ ಮುಂದೆ ಬರೋಕ್ಕೆ. ಓಕೆ ಗಾಯ್ಸ್, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಜಸ್ಟಿಸ್ ಫಾರ್ ಸೌಜನ್ಯ ಗೈಸ್, ಬಾಯ್.